ಹಾಯ್ ನಮಸ್ಕಾರ ಎಲ್ರಿಗೂ. ಇದು ನನ್ನ ಹೊಸ ವರ್ಷ ದಿನದ ವ್ಲಾಗ್ ಆಗಿರುತ್ತೆ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವ್ರು ಈ ವರ್ಷ ಎಲ್ರಿಗೂ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ ಕೊಟ್ಟು ಕಾಪಾಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಮೊದಲಿಗೆ ಇವತ್ತು ಗುರುವಾರ ಬಿದ್ದಿರೋದ್ರಿಂದ ಹೊಸ ವರ್ಷ ನಾನು ರಾಯರಿಗೆ ಅಭಿಷೇಕವನ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕಾಗಿ ನಾನು ಫಸ್ಟ್ ರಾಯರಿಗೆ ನೀರನ್ನ ಹಾಕಿ ಶುದ್ಧ ಮಾಡ್ಕೊಂಡು ನಂತರ ಹಾಲು ಹಾಕಿದ್ದೀನಿ. ನಂತರ ಜೇನುತುಪ್ಪ ಹಾಕಿದ್ದೀನಿ. ಹಾಗೆ ಪೂಜೆಗೆ ಅಂದ್ಬಿಟ್ಟು ನಾವು ಕಲ್ಲಂಗಡಿ ಪಪ್ಪಾಯ ಹಣ್ಣುಗಳನ್ನ ತಂದಿದ್ವಿ. ಅದನ್ನ ಹಾಕೊಂಡು ನಾನು ರಾಯರಿಗೆ ಇಲ್ಲಿ ಅಭಿಷೇಕ ಮಾಡ್ಕೊತಾ ಇದ್ದೀನಿ. ಆನಂತರ ಬಾಳೆಹಣ್ಣನ್ನ ಹಾಕ್ತಾ ಇದ್ದೀನಿ ರಾಯರ ಅಭಿಷೇಕಕ್ಕೆ. ನಂತರ ಸಕ್ಕರೆಯನ್ನ ಹಾಕೊಂತಾ ಇದ್ದೀನಿ. ಆನಂತರ ಒಂದು ತುಳಸಿ ದಳವನ್ನ ರಾಯರ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ನಂತರ ತುಪ್ಪದ ಬತ್ತಿಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಮಂಗಳಾರತಿಗಾಗಿ. ಅದರಲ್ಲಿ ನಾನು ತುಪ್ಪದ ಬತ್ತಿಯಲ್ಲಿ ಆರತಿಯನ್ನ ಮಾಡ್ಕೊತಾ ಇದ್ದೀನಿ ರಾಯರಿಗೆ. ತುಪ್ಪದ ಬತ್ತಿಯಲ್ಲಿ ಆರತಿ ಮಾಡೋದ್ರಿಂದ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ನಂತರ ನಾನು ರಾಯರಿಗೆ ಪುನಃ ನಾನಿಲ್ಲಿ ತೊಳ್ಕೊತಾ ಇದ್ದೀನಿ ರಾಯರ ವಿಗ್ರಹವನ್ನ. ನಂತರ ರಾಯರಿಗೆ ಗಂಧವನ್ನ ಇಡ್ತಾ ಇದ್ದೀನಿ. ರಾಯರಿಗೆ ಅರ್ಶಿನ ಕುಂಕುಮ ಹಚ್ಚಬಾರ್ದು, ಹಾಗಾಗಿ ಗಂಧವನ್ನ ಮಾತ್ರ ಇಡಬೇಕು. ಇದನ್ನ ನಾನು ಹೊರಗಡೆ ಗಂಧಿಗೆ ಅಂಗಡಿಯಿಂದ ತಂದು ಇಟ್ಕೊಂಡಿದ್ದೀನಿ. ನಂತರ ಒಂದು ತುಳಸಿ ದಳವನ್ನ ಇಟ್ಟು ನಂತರ ಗಣಗಲೆ ಹೂವು ಮತ್ತೆ ಸೇವಂತಿಗೆ ಹೂವನ್ನ ಹಾಕೊಂತಾ ಇದ್ದೀನಿ ನಾನು ಪೂಜೆಗಾಗಿ ರಾಯರಿಗೆ. ನಂತರ ಪುನಃ ತುಪ್ಪದ ದೀಪವನ್ನ ಹಚ್ತಾ ಇದ್ದೀನಿ ರಾಯರಿಗೆ, ಬೆಳಗ್ತಾ ಇದ್ದೀನಿ ಮಂಗಳಾರತಿಯನ್ನ. ನಂತರ ನೈವೇದ್ಯಕ್ಕೋಸ್ಕರ ನಾನು ಬೆಲ್ಲದ ಸಿಹಿ ಪೊಂಗಲನ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕಾಗಿ ನಾನು ತುಪ್ಪ, ಬೆಲ್ಲ ಮತ್ತೆ ನೀರು ಹಾಕೊಂಡು ಕಾಯಿ ತುರಿ ಹಾಕೊಂಡಿದ್ದೀನಿ. ಪೊಂಗಲನ್ನ ರೆಡಿ ಆಗೋದಕ್ಕೆ ಬಿಟ್ಟು ನೆಕ್ಸ್ಟ್ ನಾನು ಇದು ನೋಡಿ ರಾಯರಿಗೆ ಅಭಿಷೇಕ ಮಾಡಿದಂತಹದ್ದು. ಇದನ್ನ ನಾನು ಆಮೇಲೆ ಸೇವಿಸೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನಂತರ ಪೊಂಗಲ್ ರೆಡಿ ಆಗಿತ್ತು. ಇದನ್ನ ಒಂದು ಬೌಲ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ನೈವೇದ್ಯಕ್ಕೋಸ್ಕರ. ನಂತರ ನಾನು ದೇವರಿಗೆ ಫೋಟೋಗಳಿಗೆಲ್ಲದಕ್ಕೂ ಹೂಗಳನ್ನ ಹಾಕೊಂಡು ರೆಡಿ ಮಾಡ್ಕೊಂತ ಇಟ್ಕೊಂಡಿದ್ದೀನಿ. ಎಲ್ಲಾ ತರದ ಹೂಗಳನ್ನೂ ಹಾಕಿದ್ದೀನಿ ದೇವರಿಗೆ. ತುಳಸಿ, ಸೇವಂತಿಗೆ, ಗಣಗಲೆ ಹೂವು ಎಲ್ಲ ಹೂಗಳನ್ನೂ ಹಾಕಿದ್ದೀನಿ. ಹೂವಿನ ಅಲಂಕಾರ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ ದೇವ್ರ ಫೋಟೋಗಳಿಗೆ. ಅದ್ರಲ್ಲಿ ತರಾವರಿ ಹೂಗಳಂತ ಇದ್ರಂತೂ ಇನ್ನೂ ತುಂಬಾ ಖುಷಿ ಆಗುತ್ತೆ ನನಗೆ. ನಂತರ ದೇವ್ರಿಗೆ ದೀಪವನ್ನ ಹಚ್ಕೊತಾ ಇದ್ದೀನಿ. ದೇವರಲ್ಲಿ ದೀಪ ಹಚ್ತಾ ಹಚ್ತಾ ಮನಸ್ಸಲ್ಲಿ ತುಂಬಾ ಆಲೋಚನೆಗಳು ಬರ್ತಾ ಇತ್ತು. ದೇವ್ರು ಈ ವರ್ಷ ಎಲ್ಲ ಒಳ್ಳೇದ್ ಮಾಡ್ಲಿ, ಎಲ್ಲಾ ಸುಖ ಶಾಂತಿ ನೆಮ್ಮದಿಯನ್ನ ಕೊಡ್ಲಿ, ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ. ಪ್ರತಿ ವರ್ಷ ಆರಂಭದೊಂದಿಗೆ ಒಂದು ಹೊಸ ಹೋಪ್, ಹೊಸ ಭರವಸೆಯನ್ನ ಇಟ್ಕೊಂಡು ಶುರು ಮಾಡ್ತೀವಿ. ಪ್ರತಿ ವರ್ಷನೂ ಕೂಡ ಹೋದ ವರ್ಷ ಇದ್ದಂತಹ ಕಹಿ ಘಟನೆಗಳು ಯಾವುದು ಮರುಕಳಿಸ್ತೇನೆ, ಎಲ್ಲ ಸಿಹಿ ಸಂದರ್ಭಗಳು ಸಿಗ್ಲಿ, ಸಿಹಿ ಆಲೋಚನೆಗಳು ಬರಲಿ, ನಮ್ಮ ಬಾಳು ಈ ವರ್ಷ ಫುಲ್ಲು ಸಿಹಿಯಾಗಿರ್ಲಿ ಅಂತ ಎಲ್ಲರೂ ಕೇಳ್ಕೊಂತಾರೆ. ನಾನು ಹಾಗೇನೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ. ಜನಗಳನ್ನ ನಂಬೋದಕ್ಕಿಂತ ನಾನು ದೇವರನ್ನ ಜಾಸ್ತಿ ನಂಬ್ತೀನಿ. ಹೇಗೆ ಅಂತಂದ್ರೆ ನಮ್ಮ ಕಷ್ಟ ಕಾಲದಲ್ಲೇ ಆಗ್ಲಿ, ನಮ್ಮ ಕೆಟ್ಟ ಪರಿಸ್ಥಿತಿಗಳಲ್ಲೇ ಆಗ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಸಕಲಕರಾತ್ರಿ ನಮಃ. ಓಂ ಚಮಸುರೇಂದ್ರಾಯ ನಮಃ. ಓಂ ಸ್ವಪಾದಭಕ್ತ ಪಾಪಾದಿ ವೇದನ ದೃಷ್ಟಿ ಯುವಜರಾಯ ನಮಃ. ಓಂ ಹರಿ ಪಾದ ಪದ್ಮ ನಿಷೇವನಲ್ಲ ವಸ್ತ ಸರ್ವ ಸಂಪದೇ ನಮಃ. ಓಂ ದೇವ ಸಮಾಯ ನಮಃ. ಓಂ ಇಷ್ಟಕರಾತ್ರಿ ನಮಃ. ಓಂ ಭವ್ಯ ಸ್ವರೂಪಾಯ ನಮಃ. ಓಂ ಸುಖಧೈರ್ಯ ಶಾಲಿನಿ ನಮಃ. ಓಂ ದುಷ್ಟರ ನಿಗ್ರಹಕರ್ತೆ ನಮಃ. ಓಂ ದುಸ್ತೀರ್ಣೋ ಪಕ್ಲವ ಸಿಂಧು ಸೇತವೇ ನಮಃ. ಓಂ ವಿದ್ವತ್ ಪರಿಜ್ಞೇಯ ಮಹಾವಿಶೇಷಾಯ ನಮಃ. ಓಂ ಸಂತಾನಪ್ರದಾಯಕಾಯ ನಮಃ. ಓಂ ತಾಪತ್ರ ವಿನಾಶಕಾಯ ನಮಃ. ಓಂ ಚಕ್ಷುಪ್ರದಾಕಾಯ ನಮಃ. ಓಂ ಹರಿಚರಣ ಸರೋಜರ ಘೋಷಿತಾಯ ನಮಃ. ಓಂ ದುರಿತಕಾನನ ದಾವಭೂತಾಯ ನಮಃ. ಓಂ ಸರ್ವತಂತ್ರ ಸ್ವತಂತ್ರಾಯ ನಮಃ. ಓಂ ಶ್ರೀ ಮಕರಂದಮರ್ದನಾಯ ನಮಃ. ಓಂ ಸತತ ಸನ್ನಿಹಿತಾಯ ಶೇಷಾಯ ನಮಃ. ಓಂ ಪ್ರತಿವಾದಿ ಮಾತಂಗ ಕಂಠೀರವಾಯ ನಮಃ. ಓಂ ಸರ್ವವಿದ್ಯಾಕವಿನಾಯ ನಮಃ. ಓಂ ದಯಾದಾಕ್ಷಿಣ್ಯ ವೈರಾಗ್ಯಶಾಲಿನಿ ನಮಃ. ಓಂ ರಾಮಪಾದಾಂಬುಜ ಸತ್ತಾಯ ನಮಃ. ಓಂ ಮಧ್ವಮತ ದುಗ್ಧಾಬ್ಧಿ ಚಂದ್ರವಸೇ ನಮಃ. ಓಂ ಪದವಾಕ್ಯ ಪ್ರಮಾಣ ಪಾರಂಗತಾಯ ನಮಃ. ಓಂ ಯೋಗೀಂದ್ರ ಗುರುವೇ ನಮಃ. ಓಂ ಮಂತ್ರಾಲಯಾಯ ನಮಃ. ಓಂ ಪರಮಹಂಸ ರಾಜಕಾಚಾರ್ಯಾಯ ನಮಃ. ಓಂ ಸಮಗ್ರಟೀಕ ವಾಕ್ಯ ಕರ್ತೇ ನಮಃ. ಓಂ ವಿಷ್ಣು ಭಕ್ತ ಕೇಸರಾಯ ನಮಃ. ಓಂ ಸದೋಪಾಸಿ ಹನುಮತೆ ನಮಃ. ಅಷ್ಟೋತ್ರ ಎಲ್ಲ ಓದಿ ಮುಗಿಸಿದ ನಂತರ ದೇವ್ರ ಮನೆ ಕಾಣಿಸ್ತಿತ್ತು. ನಾನಂತೂ ಪದೇ ಪದೇ ಹೋಗಿ ನೋಡ್ತಾನೆ ಇರ್ತೀನಿ ಅಲಂಕಾರನ, ಏಕೆಂದ್ರೆ ನೋಡೋದಕ್ಕೊಂಥರ ಖುಷಿ ನನಗೆ ದೇವ್ರುಗಳನ್ನ ಅಲಂಕಾರ ಮಾಡಿದಾಗ. ನಂತರ ನಾನು ಮಠಕ್ಕೆ ಹೋಗೋಣ ಅಂತೇಳಿ ಈ ರೀತಿ ರೆಡಿ ಆಗಿದ್ದೀನಿ. ನನ್ನ ಔಟ್ಲುಕ್ ಈ ರೀತಿ ಇತ್ತು. ಪ್ರತಿ ಗುರುವಾರ ನಾನು ಮಧ್ಯಾಹ್ನದವರೆಗೂ ಏನು ಸಹ ಸೇವಿಸಲ್ಲ, ಹಾಗಾಗಿ ಮಠಕ್ಕೆ ಹೋಗೇನೆ ಫಸ್ಟ್ ಪ್ರಸಾದ ತಿಂತೀನಿ. ಈ ಸಲ ಮಠಕ್ಕೆ ಹೋದಾಗ ಹೊಸ ವರ್ಷ ಆಗಿರೋದ್ರಿಂದ ತುಂಬಾ ಜನ ಕ್ರೌಡಿದ್ರು. ಎಷ್ಟು ಅಂತಂದ್ರೆ ಲಾಸ್ಟ್ ಟೈಮ್ ನಾನು ಕ್ರಿಸ್ಮಸ್ ದಿನ ಹೇಳಿದ್ನಲ್ಲ, ಅದಕ್ಕಿಂತ ತುಂಬಾ ಕ್ರೌಡ್ ಇತ್ತು. ಈ ಸಲ ವೆಹಿಕಲ್ಸ್ ಎಲ್ಲಾನು ನಾವು ಮಠದ ಸರೌಂಡಿಂಗ್ ಆಚೆ ಕಡೆನೆ ವೆಹಿಕಲ್ಸ್ನೆಲ್ಲಾನು ಪಾರ್ಕಿಂಗ್ ಮಾಡಿದ್ರು. ಅಷ್ಟು ಕ್ರೌಡ್ ಇತ್ತು. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಇದು ನೋಡಿ ಪಕ್ಕದಲ್ಲಿ ಅದೇ ಒಳಗಡೆ ಇರುವಂತಹ ಶಿವ ಪಾರ್ವತಿ ವಿಗ್ರಹಗಳು. ನೋಡಿ ಜನ ಎಷ್ಟು ಜನ ಕ್ರೌಡ್ ಇದ್ದಾರೆ. ಲಾಸ್ಟ್ ಟೈಮ್ಗಿಂತ ತುಂಬಾ ಕ್ರೌಡ್ ಇದ್ರು. ಕಾಲಿಡಕ್ ಜಾಗ ಇರಲಿಲ್ಲ, ಅಷ್ಟು ಜನ. ಊಟದ ಹಾಲಲ್ಲಂತೂ ನಾನು ವಿಡಿಯೋ ಮಾಡ್ಕೊಳಕ್ಕೆ ಆಗ್ಲಿಲ್ಲ, ಅಷ್ಟು ಕ್ರೌಡ್ ಇದ್ರು. ಇದು ಸೈಡ್ ಇಂದ ತೆಗ್ದಿರುವಂತದ್ದು ರಾಯರು ವಿಡಿಯೋ. ನಂತರ ರಾಯರ ಫೋಟೋಗಳೆಲ್ಲಾನು ನಿಮ್ಗೆ ಲಾಸ್ಟ್ ಟೈಮ್ ತೋರ್ಸೋಣ ಅನ್ಕೊಂಡೆ, ಬಟ್ ಕ್ರೌಡ್ ಇದ್ರು. ಈ ಸಲ ಕ್ರೌಡ್ ಇದ್ರೂ ಸ್ವಲ್ಪ ವಿಡಿಯೋನ ಹಾಗೆ ಮಾಡ್ಕೊಂಡೆ ನಿಮ್ಗಳಿಗೂ ತೋರ್ಸೋಣ ಅಂತ. ಈ ಮಠ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಮೈಸೂರು ಹತ್ರ ಇರೋರು ಹೋಗಿ ಒಂದ್ಸಲ ನೋಡಿ. ರಾಯರು ಮಂತ್ರಾಲಯಕ್ಕೆ ಹೋಗಕ್ ಆಗದೆ ಇರೋರು ಇಲ್ಲಿ ಹೋಗಿ ಒಂದ್ಸಲ ರಾಯರ ದರ್ಶನ ಮಾಡಿ ಅಂತ ಕೇಳ್ಕೊಂತೀನಿ. ಯಾವ್ದೋ ಫ್ಯಾಮಿಲಿ ಅರ್ಚನೆ ಕೂಡ ಮಾಡಿಸ್ತಾ ಇದ್ರು ಕೂತ್ಕೊಂಡು ರಾಯರಿಗೆ. ಇದ್ ನೋಡಿ ವೆಂಕಟರಮಣ ಸ್ವಾಮಿ ದೇವರು ವಿಗ್ರಹ ಅಲ್ಲೇ ಮಠದೊಳಗಡೆನೆ ಇರುವಂತದ್ದು ಇದನ್ನು ಕೂಡ.
ಇದು ತೀರ್ಥದ ಹಾಲಲ್ಲಿ ನಿಂತಿರುವಂತ ಜನದ ಕ್ರೌಡ್ ಇದು. ತೀರ್ಥ ಈಸ್ಕೊಳ್ಳೋಕೆ ಇಷ್ಟು ಜನ ಇದ್ರು ಅಂತಂದ್ರೆ ನಾವು ತೀರ್ಥ ಈಸ್ಕೊಳ್ಳೇ ಇಲ್ಲ, ಪ್ರತಿ ಸಲ ಹೋಗ್ತೀವಲ್ಲ ಬಿಡು ತಗೊಳ್ಳೋಣ ಇನ್ನೂ ಟೈಮ್ ಆಗ್ಬಿಡುತ್ತೆ ಅಂತ ಬಂದ್ಬಿಟ್ವಿ. ಮನೆಗೆ ಬಂದು ನಾನು ಮಿಕ್ಕಿದ ಬೇಳೆ ಸಾಂಬಾರು ಮತ್ತೆ ಜಾಮೂನ್ನ ರೆಸಿಪಿಯನ್ನ ಮಾಡ್ಕೊಂಡೆ. ಈ ರೆಸಿಪಿದು ವಿಡಿಯೋನ ನೆಕ್ಸ್ಟ್ ಹಾಕ್ತೀನಿ ನಾನು. ಹಸಿ ಅವರೆಕಾಯಿನ ಮೊದಲೇನೆ ನಾವು ಚಿತಿಕ್ಸಿ ಮಡಿಕೊಂಡಿದ್ವಿ ಮನೆಯಲ್ಲಿ. ಆ ಸಾಂಬಾರ್ ರೆಸಿಪಿ ನಮ್ಮ ಮನೆಯವರೆಲ್ರಿಗೂ ತುಂಬಾ ಇಷ್ಟ ಈ ಸಾಂಬಾರು. ಹಸಿ ಅವರೆಕಾಯಿ ಅಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ. ಹಾಗಾಗಿ ಹೊಸ ವರ್ಷಕ್ಕೆ ಈ ಅಡುಗೆನೇ ಮಾಡೋಣ, ಎಣ್ಣೆ ಐಟಮ್ಸ್ ಏನು ಬೇಡ, ವಡೆ ಅವೆಲ್ಲ ಬೇಡ ಅಂತೇಳಿ ಇದನ್ನೇ ಮಾಡ್ಕೊಂಡೆ. ಮತ್ತೆ ಜಾಮೂನು ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ, ಹಾಗಾಗಿ ಜಾಮೂನ್ ಮಾಡ್ಕೊಂಡೆ. ಹೊಸ ವರ್ಷವನ್ನ ಸಿಹಿಯಿಂದ ಪ್ರಾರಂಭ ಮಾಡಬೇಕು ಅಂತೇಳಿ ಸಿಹಿ ಪದಾರ್ಥ ಮಾಡೋಣ ಅಂತೇಳಿ ಜಾಮೂನ್ನ ಮಾಡಿದ್ದು ನಾನು. ನಂದಂತೂ ಈ ವರ್ಷ ತುಂಬಾ ಚೆನ್ನಾಗಿ ಪ್ರಾರಂಭ ಆಯಿತು. ನಿಮ್ದು ಎಲ್ಲ ಚೆನ್ನಾಗಾಗಿದೆ ಅಂತ ಅನ್ಕೊಂತೀನಿ. ಎರಡೂ ರೆಸಿಪೀಸ್ದು ವಿಡಿಯೋ ನಾನು ಮುಂದೆ ಹಾಕ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.